ಮೌನ. ಈ ಮೌನ ಅನ್ನೋದು ನಮ್ಮಲ್ಲಿ ತುಂಬ ಜನ ಹೇಳ್ತಾರೆ, ನೀವು ಜಾಸ್ತಿ ಮಾತಾಡೋದಾಗ್ಲಿ, ಸುಮ್ಮನೆ ಅನಾವಶ್ಯಕ ಮಾತಾಡೋದಾಗ್ಲಿ, ಬೇರೆಯವರಿಗೆ ಒಂಥರ ಇದಾಗತ್ತೆ, ಹಾಗಾಗತ್ತೆ, ಹರ್ಟ್ ಆಗತ್ತೆ, ಜಾಸ್ತಿ ಮಾತಾಡಬಾರ್ದು. ಆದಷ್ಟು ನಾವು ಎಷ್ಟಕ್ಕೆ ಬೇಕೋ ಅಷ್ಟು ಮಾತಾಡಿದ್ರೆ ನಮ್ಮಲ್ಲಿ ಒಂದು ಇದನ್ನ ಉಳಿಸ್ಕೊಬೋದು ಅಂತ ತುಂಬ ಜನ ಮಾತಾಡೋದು ಕೇಳಿದೀನಿ. ನಾನು ಅಂದ್ಕೊಂಡಿದ್ದೆ ಇಷ್ಟು ದಿನ. ಬಟ್ ಮೌನ ಅನ್ನೋದು ಯಾವಾಗ ನಾವು ಹೊರಗಡೆ ಎಷ್ಟು ಮಾತಾಡಬೇಕೋ ಅಷ್ಟು ಸರಿನೋ, ಅದೇ ರೀತಿ ನಾವು ಈ ಒಳಗಡೆ ಆಂತರಿಕವಾಗಿ ಏನು ಅಂದರೆ ಮನಸ್ಸಲ್ಲಿ ಬಹಳ ಓಡಾಡ್ತಾ ಇರುತ್ತೆ. ಪ್ರತಿಯೊಂದನ್ನು ಮನಸ್ಸು ಮಾತಾಡ್ತಾ ಇರುತ್ತೆ, ಗ್ರಹಿಸ್ಕೊಳ್ತಿರುತ್ತೆ. ಅದಕ್ಕೆ ಹಿಂಗೆ ಅನಲೈಸ್ ಮಾಡ್ತಾ ಇರುತ್ತೆ. ಯಾವ್ದು ಸರಿ, ತಪ್ಪು, ಏನು ಮಾಡಬೇಕು, ಏನು ಅದೇ 24/7 ಅದು ಮಾತಾಡ್ತಾನೆ ಇರುತ್ತೆ. ನಾವು ಯಾವಾಗ ಹೊರಗಡೆ ಮಾತಾಡೋದು ಎಷ್ಟು ಕಮ್ಮಿ ಮಾತಾಡೋದು ಮುಖ್ಯ ಅಂತೀವೋ, ಅದಕ್ಕಿಂತ ಹೆಚ್ಚಾಗಿ ಆಂತರಿಕವಾಗಿ ಜಾಸ್ತಿ ಮಾತನ್ನು ನಿಲ್ಲಿಸ್ಬಿಡೋದೇ ತೀರಾ ಒಳ್ಳೆಯದು ಅನ್ನೋದು ಒಂದು ನನಗೆ ಇತ್ತೀಚೆಗೆ ಈ ಮೌನ ವ್ರತ, ಈ ನಮ್ಮ ಮೊನ್ನೆ ಅಮಾವಾಸ್ಯೆ ಆಯಿತು. ಮೌನಿ ಅಮಾವಾಸ್ಯೆ ದಿನ ಈ ಮೌನ ವ್ರತ ಮಾಡ್ಬೋದಲ್ಲ ಅಂತ ಒಂದು ವಿಷಯ ತಲೆಗೆ ಬಂತು. ಸರಿ ಮಾಡೋಣ ಅಂತ ಅಂದ್ಕೊಂಡಾಗ ಹೊರಗಡೆಯಿಂದ ಮಾತಾಡಿದ್ರೆ ಹೇಗದು? ಬರೀ ನಮ್ಮ ಲೌಕಿಕ ವಿಚಾರದಲ್ಲಿ ಇಲ್ಲ ಮಾತಲ್ಲೆಲ್ಲೋ ಯಾರೋ ಸಿಕ್ಕಿದ್ರು ಮಾತಾಡಲಿಲ್ಲ ಅನ್ನೋಕ್ಕಿಂತ ಒಂದು ಅಂತರಂಗದಲ್ಲಿ ಯಾಕೆ ಮಾತು ನಿಲ್ಲಿಸಬಾರ್ದು ಅಂತ ಒಂದು ಸಂಕಲ್ಪದಿಂದ ಮೊನ್ನೆಯಿಂದ ಶುರು ಮಾಡಿದ್ದು. ಒಂಥರ ಬಹಳ ಒಂದು ವ್ಯತಿರಿಕ್ತವಾದ ಒಂದು ಅನುಭವ. ನಮ್ಮಲ್ಲಿ ಗೊತ್ತೇ ಇರಲ್ಲ, ನಾವೇನು ಅನ್ಕೊಂತೀವಿ ಅನ್ಬೋದು, ನೀವು ಯಾರ ಮನಸ್ಸಲ್ಲಿ ಯಾಕೆ ಮಾತಾಡ್ಬೇಕು ಹಂಗೆ ಅಂತಲ್ಲ. ಅದು ಯಾವಾಗ ನೋಡ್ರು ಮತ್ತು ನಾವು ಏನಕ್ಕಾರ ಆಗ್ತಾನೆ ಇರುತ್ತದು. ಪ್ರತಿಯೊಂದು ವಸ್ತು ಆಗಲಿ ಏನೇ ಆಗಲಿ ನೋಡಿದ್ರೆ ಇದೇನು, ಅದ್ಯಾಕೆ, ಇದೆಂಗೆ ಲೆಕ್ಕಾಚಾರ ಎಷ್ಟು ವರಿ ಮಾಡುತ್ತೆ ಅಂದರೆ ನಮ್ಮ ದೇಹದ ಒಂದು ಅರ್ಧ ಶಕ್ತಿ ಅದು ಡ್ರಾಪ್ ಮಾಡ್ಬಿಡುತ್ತೆ. ಅದು ನಮಗೆ ಗೊತ್ತೇ ಆಗಲ್ಲ. ಇನ್ನು ನಾವು ಏನು ಅಂದರೆ ಅದನ್ನೇ ಚಿಂತೆ ಅಂತ ಏನೇನೋ ತಿಳ್ಕೊಂಡು ಅದನ್ನೇ ಬೇಜಾರು ಮಾಡ್ಕೊಂಡು ತಿರುಗ್ತಾ ಇರ್ತೀವಿ. ಅದಂಗೆ ಸರಿ ಇದು ಅಂತ. ಬಟ್ ಯಾವುದಕ್ಕೂ ಮೌನನ ಬಹಿರಂಗವಾಗಿ ಎಷ್ಟು ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಅಂತರಂಗದಲ್ಲೇ ಮೌನ ಮಾಡಿದಷ್ಟು ಬಹಳ ಒಳ್ಳೆಯದು ಅನ್ನೋದು ಒಂದು ನನ್ನ ಒಂದು ಅನುಭವ ಹಾಗೂ ಒಂದು ಅಭಿಪ್ರಾಯ. ನಿಮಗೇನಾರ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.